ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲ ಕೂಡ ನಿಮ್ಮದಾಗುವುದು. ಇದು ಶ್ರೀಕೃಷ್ಣನ ನುಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅರ್ಥಪೂರ್ಣವಾಗಿದೆ ಈ ಮಾತು. ಈ ಪದದ ಅರ್ಥವನ್ನ ನೀವು ತಿಳ್ಕೊಬಿಟ್ರೆ ಸಕ್ಸಸ್ ಅನ್ನೋದು ನಮ್ಮ ಮುಂದೆನೇ ಇರುತ್ತೆ. ಜೀವನದಲ್ಲಿ ನಮ್ಮೆಲ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿದಾಗ, ಅಥವಾ ನೀವೇನು ಅನ್ಕೋತೀರಾ ಆ ಒಂದು ರಿಸಲ್ಟ್ ನೀವು ನೋಡಲೇಬೇಕು ಅಂತ ಹೇಳಿದರೆ, ನಿಮ್ಮನ್ನು ನೀವು ಎಷ್ಟು ನಂಬ್ತೀರೋ ಅಷ್ಟು ಯಶಸ್ಸು ನಿಮ್ದಾಗುತ್ತೆ. ಒಳ್ಳೆ ರಿಸಲ್ಟ್ ಬೇಕು, ಸಕ್ಸಸ್ ನೋಡಬೇಕು, ಒಳ್ಳೆ ಹ್ಯಾಪಿನೆಸ್ ಬೇಕು, ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತ ಅನ್ಕೋತಿರ್ತೀವಿ. ಬಟ್ ನಮ್ಮ ಜೀವನದಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಮೇಲೆ ನಿಮಗೆ ತುಂಬಾ ಜಾಸ್ತಿ ನಂಬಿಕೆ ಇರಬೇಕು. ಸೊ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಏನು ಬೇಕಾದರೂ ನಾವು ಅಚೀವ್ನ ಮಾಡ್ಬೋದು. ಹಾಗಾಗಿ ಇಷ್ಟೇ ಹೇಳೋದು, ಇಟ್ಟಿರೋ ಗುರಿನ ಮುಟ್ಟೋವರೆಗೂ ನಿಮ್ಮ ಚಾಲೆಂಜನ್ನು ಬಿಡೋಕೆ ಹೋಗ್ಬೇಡಿ. ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಚಾಲೆಂಜ್ ಹಾಕಿದ್ದೀರಾ, ಆ ಗುರಿನ ನೀವು ಮುಟ್ಟೋ ತನಕನೂ ನಿಮ್ಮ ಚಾಲೆಂಜನ್ನು ಬಿಡಬೇಡಿ, ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಬೇಕು ಅನ್ನೋದಾದರೆ ಪ್ಲೀಸ್ ನಂಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ಡೇ 1 ನನ್ನ 30 ದಿನದ ವೆಯ್ಟ್ ಲಾಸ್ ಚಾಲೆಂಜ್, 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವತ್ತು ಮೊದಲನೇ ದಿನ, ಫಸ್ಟ್ ಡೇ. ನನ್ನ ವೆಯ್ಟ್ ಎಷ್ಟಿದೆ, ಹಾಗೆಯೇ ನಾನು ಏನೆಲ್ಲ ಹೆಲ್ತಿ ರೆಸಿಪೀಸ್ನ ಮಾಡ್ಕೋತಿದ್ದೀನಿ ಇವತ್ತಿನ ಡೇ ಫಸ್ಟ್ ಡೇಗೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಸ್ವಲ್ಪ ಸಲಾಡ್ಸ್ನ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇವತ್ತು ಮಕ್ಕಳಿಗೆ ಪೂರಿನ ಮಾಡಿಕೊಟ್ಟಿರೋದ್ರಿಂದ ಅದು ತುಂಬಾ ಆಯಿಲ್ ಐಟಮ್ ಆಗಿರೋದ್ರಿಂದ ನಾನು ಮನೆಯಲ್ಲೇ ಈ ರೀತಿ ಮೊಳಕೆ ಕಾಳು ಹಾಕಿ ಸಲಾಡ್ಸ್ನ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಮಾಡ್ತಿದ್ದೀನಿ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಹೆಸರುಕಾಳು, ಕಡಲೆಕಾಳು ಹಾಗೆಯೇ ಮೊಳಕೆ ಕಟ್ಟಿದ್ದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಹಾಗೆಯೇ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿನೂ ಕೂಡ, ಡ್ರೈ ಫ್ರೂಟ್ಸು, ಬಾದಾಮಿ, ಸನ್ಫ್ಲವರ್ ಸೀಡು, ಪಂಪ್ಕಿನ್ ಸೀಡು ಇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ದ್ರಾಕ್ಷಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ದಾಳಿಂಬೆ ಹಣ್ಣಲ್ಲಿ ಫ್ರೂಟ್ಸಲ್ಲಿ ಬಂದರೆ ಮನೆಯಲ್ಲಿ ದಾಳಿಂಬೆ ಹಣ್ಣಿತ್ತು, ಹಾಗಾಗಿ ದಾಳಿಂಬೆ ಹಣ್ಣನ್ನ ತೊಗೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕಡಲೆ ಬೀಜ, ಪ್ರೋಟೀನ್ ಬೇಕಲ್ವಾ, ಊಟಕ್ಕೆ ಪ್ರತಿಯೊಂದು ಮೀಲ್ಸಲ್ಲೂ ನೀವು ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಪ್ರೋಟೀನ್ಗೋಸ್ಕರ ಹುರಿದಿರೋ ಅಂಥ ಕಡಲೆ ಬೀಜನ ಹಾಕೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದೆ. ಡ್ರೈ ಫ್ರೂಟ್ಸ್, ಬಾದಾಮಿ ಹಾಗೆಯೇ ಸನ್ಫ್ಲವರ್ ಸೀಡು, ಪಂಪ್ಕಿನ್ ಸೀಡು ಇವೆಲ್ಲ ನಾನು ಹಾಕಿರೋದ್ರಿಂದ, ಅದ್ರ ಜೊತೆಗೆ ಕಡಲೆ ಬೀಜನೂ ನಾನು ಹಾಕೊಂಡಿರೋದ್ರಿಂದ ಪ್ರೋಟೀನ್ ಇದರಲ್ಲೇ ಸಿಗುತ್ತೆ ನನಗೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೊಟ್ಟೆ ತುಂಬುತ್ತೆ. ಒಂದು ಬೌಲ್ ಫುಲ್ ಇದೆ ನೋಡಿ. ಬೇಕಾದ್ರೆ ಇದನ್ನೇ 2 ಬೌಲ್ ತಿನ್ಕೊಳ್ಳಿ, ಪರವಾಗಿಲ್ಲ. ನೀವು ಹೊಟ್ಟೆ ತುಂಬ ತಿನ್ನಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇದರಲ್ಲಿ ತುಂಬ ಕ್ಯಾಲರೀಸ್ ಇಲ್ಲ, ಯಾವುದೇ ಆಯಿಲ್ ಐಟಮ್ ಕೂಡ ಇಲ್ಲ, ಹಾಗೆಯೇ ತುಂಬ ಕ್ಯಾಲರೀಸ್ ಕೂಡ ನಿಮಗೆ ಆಗಲ್ಲ, ಹಾಗೆಯೇ ಸ್ವೀಟ್ ಐಟಮ್ ಕೂಡ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಆಯಿಲ್ ಐಟಮ್ ಇದೆ, ಅಥವಾ ಪೂರಿ ಮಾಡಿದ್ದಾರೆ, ತುಂಬಾನೇ ಆಯಿಲ್ ಹಾಕಿ ಪುಳಿಯೋಗರೆ, ಚಿತ್ರಾನ್ನ, ಪಲಾವು, ಬಿರಿಯಾನಿ ಈ ರೀತಿ ಮಾಡ್ಕೊಂಡಿದ್ದೀರಾ ಅಂದರೆ ಆದಷ್ಟು ಆ ರೆಸಿಪಿನ ಬಿಟ್ಟು ತಿನ್ನಿ. ಸ್ವಲ್ಪ ಅದೊಂದು 2 ಸ್ಪೂನ್ ತಿನ್ಕೊಳ್ಳಿ. ಆಸೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಬಟ್ ಅದನ್ನು 2 ಸ್ಪೂನ್ ತಿನ್ನಿ. ಅದರಲ್ಲಿ ಹೊಟ್ಟೆ ತುಂಬಲ್ಲ ನಮಗೆ. ತುಂಬಾ ಕ್ಯಾಲರೀಸ್, ಸ್ವಲ್ಪ ತಿಂದ್ರೂ ನಮ್ಮ ದೇಹಕ್ಕೆ ಕ್ಯಾಲರೀಸ್ ಜಾಸ್ತಿನೇ ಹೋಗುತ್ತೆ. ಹಾಗಾಗಿ ಆಸೆಗಷ್ಟೇ ಸ್ವಲ್ಪ ತಿಂದು ಬಿಟ್ಬಿಡಿ. ಎಲ್ಲದನ್ನು ಒಂದೇ ಸಲ ಫುಲ್ ಬಿಡಿ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ, ಯಾವುದೇ ವಿಡಿಯೋದಲ್ಲೂ ಕೂಡ ಹೇಳಿಲ್ಲ. ಎಲ್ಲನೂ ತಿನ್ನಿ, ಬಟ್ ಎಷ್ಟು ತಿನ್ನಬೇಕೋ ಅಷ್ಟನ್ನೇ ತಿನ್ನಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅಷ್ಟು ನಮ್ಮ ಹೊಟ್ಟೆಗೆ ಸಾಕಾಗಲ್ಲ. ಹಾಗಾಗಿ ಈ ರೀತಿ ನಾನು ಒಂದು ಒಳ್ಳೆ ಸಲಾಡ್ಸ್ನ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂತಾ ಇದ್ದೀನಿ. ಇನ್ನು ಇದಾದಮೇಲೆ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆಯಪ್ಪ ಅಂದರೆ, ಡೇ 1ನಲ್ಲಿ ನನ್ನ ವೆಯ್ಟ್ ಬಂದು 58.75 ಇದೆ. ನನ್ನ ವೆಯ್ಟ್ ಬಂದು 58.75, 58 kg 750 ಗ್ರಾಮ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಂಡ್ ಮಾಡಿದಾಗ 58.45 ಸಮಥಿಂಗ್ ಇತ್ತು ಅಂತ ಅನಿಸುತ್ತೆ. 58.5 kg ಇದೆ ಅಂತ ಹೇಳಿದ್ದೆ. ಬಟ್ ಇವಾಗ 1/4 kg ಜಾಸ್ತಿನೇ ಆಗಿದೆ. ಯಾಕೆ ಅಂತ ರೀಸನ್ ಹೇಳ್ಬಿಡ್ತೀನಿ. 2 ಡೇಸ್ ನನ್ನ ಡಯಟ್ ಮಿಸ್ ಆಯಿತು. ಒಂದಿನ ಯಾಕೆ ಅಂತ ಅಂದರೆ, ಇದೇ ಕಾರಣಗಳು ಹೇಳಿಬಿಡಿ ಅನ್ನೋದು ಯಾಕೆ ಅಂದರೆ ಇದಕ್ಕೋಸ್ಕರನೇ. ಒಂದಿನ ನನ್ನ ಡಯಟ್ ಹೇಗೆ ಮಿಸ್ ಆಯ್ತಪ್ಪ ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಇನ್ನು ಬೆಟ್ಟ ಎಲ್ಲ ಮುಗಿಸ್ಕೊಂಡು ತಾಯಿ ಪ್ರಸಾದ ಸಿಗುತ್ತೆ. ಪ್ರಸಾದಕ್ಕೆಲ್ಲ ತುಂಬ ಚೆನ್ನಾಗಿ ಅಡುಗೆ ಕೂಡ ಮಾಡಿಸಿದ್ರು. ಚೆನ್ನಾಗಿ ಕ್ಯಾಲರೀಸೇ ಚೆನ್ನಾಗಾಗಿದೆ. ಪಾಯಸ ಇತ್ತು, ಅದಲ್ಲದೆ ಮೈಸೂರು ಪಾಕು, ಪಲಾವು, ಮೊಸರು ಗೊಜ್ಜು, ಅನ್ನ, ತಿಳಿ ಸಾಂಬಾರು, ಬೇಳೆ ಸಾಂಬಾರಿತ್ತು. ಅದ್ರ ಜೊತೆಗೆ 2 ಥರ ಪಲ್ಯ ಮಾಡಿದರು. ಪಲ್ಯ ಅಂದಮೇಲೆ ಗೊತ್ತಿರುತ್ತೆ, ಆಯಿಲ್ ಹಾಕಿನೇ ಕೂಡ ಹೆಸರುಕಾಳು ಪಲ್ಯ ಎಲ್ಲ ಮಾಡಿದರು. ಬಟ್ ಆಯಿಲ್ ಹಾಕಿನೇ ಜಾಸ್ತಿ ಆಯಿಲ್ ಹಾಕಿನೇ ಮಾಡ್ತಾರಲ್ವ. ಹಾಗಾಗಿ ನನ್ನ 2 ಡೇಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದ ಅದು ಬಿಟ್ಟರೆ ಇನ್ನೊಂದು ದಿನ ಅಂದರೆ ಮನೆಯಲ್ಲೇ ನಾನು ಮಟನ್ ಬಿರಿಯಾನಿ ಮಾಡಿದ್ದು. ತುಂಬ ಎಫೆಕ್ಟ್ ಹೊಡೀತು. ಬಟ್ ಪರವಾಗಿಲ್ಲ, ಒಂದೊಂದು ದಿನ ಮಿಸ್ ಆಗುತ್ತೆ. ಹೇಳಿದ್ನಲ್ವ, 28 ಡೇಸಲ್ಲಿ ಈ ರೀತಿ 1-2 ದಿನ ಮಿಸ್ ಆಯ್ತು ಅಷ್ಟೇ. ನಂದು ಇಲ್ಲಿವರೆಗೂ ನಾನು ಯಾವುದೇ ರೀಸನ್ ಹೇಳಿರಲಿಲ್ಲ. ಯಾಕೆ ಅಂದರೆ ಅದನ್ನು ಚಾಲೆಂಜ್ ಇನ್ನೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ನಾನು ವೀಡಿಯೋಸ್ನ ಹಾಕಿ ಚಾಲೆಂಜ್ ತೊಗೋತೀನಿ ಅಂತ ಹೇಳಿರಲಿಲ್ಲ. 3-4 ಡೇಸ್ ಗ್ಯಾಪ್ ತೊಗೊಬಿಟ್ನಲ್ವ. ಆ ಟೈಮಲ್ಲಿ ಇರಲಿ ಬಿಡು, ಒನ್ ಟೈಮ್ ಅಲ್ವಾ ಅಂತ ನಾನೇ ಮೋಸ ಮಾಡಿಕೊಂಡೆ. ಬಟ್ ಇನ್ಮೇಲೆ ಹಾಗಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ.
ವೆಯ್ಟ್ ಜಾಸ್ತಿ ಆಗೋಕ್ಕೆ ಕಾರಣ 250 ಗ್ರಾಮ್, 1/4 kg ವೆಯ್ಟ್ ಜಾಸ್ತಿ ಆಗೋಕ್ಕೆ ಕಾರಣ ಇದೊಂದೇ ರೀಸನ್. 58.45 ಇತ್ತು, ಬಟ್ 58.75 ಇದೆ ಇವಾಗ. ಓಕೆ, ನೋಡೋಣ. ಒಂದು ತಿಂಗಳಲ್ಲಿ 55 ರೀಚ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೆ ಅನ್ನೋದು ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಆಗಲೇ ಫಸ್ಟೇ ಹೇಳಿದೆ, ನನ್ನ ಮೋಟಿವೇಶನ್ ವಿಡಿಯೋದಲ್ಲೇ ಹೇಳಿದೆ, ಮೊದಲು ಏನಿರಬೇಕಪ್ಪ ಅಂದರೆ ನಮ್ಮ ಮೇಲೆ ನಮಗೆ ಹೋಪ್ ಇರಬೇಕಂತೆ. ಯಾವತ್ತೂ ಅಷ್ಟೇ ಬಿಟ್ಟು ಕೊಡಬಾರ್ದು, ಓಕೆನಾ. ಕೊನೆ ಆಷಾಢ ಶುಕ್ರವಾರ ಇತ್ತಲ್ವ, ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗಿದ್ದೆ. ಬಟ್ ನಾನು ದರ್ಶನನೂ ಕೂಡ ಚೆನ್ನಾಗಿ ಮಾಡ್ಕೊಂಬಂದೆ. ತುಂಬಾ ಖುಷಿ ಆಯಿತು. ತಾಯಿನ ನೋಡೋ ಭಾಗ್ಯ ಸಿಕ್ತು. ಏಕೆಂದರೆ ಇದೊಂದು ಮಂತಲ್ಲಿ ಆಷಾಢ ಶುಕ್ರವಾರ 4 ವಾರನೂ ಕೂಡ ತುಂಬಾ ರಶ್ ಇರುತ್ತೆ. ಅದರಲ್ಲೂ ಚಾಮುಂಡೇಶ್ವರಿ ವರ್ಧಂತಿ ದಿನ ಅಂತೂ ಕೇಳೋದೇ ಬೇಡ, ಅಷ್ಟು ರಶ್ ಇರುತ್ತೆ. ಹಾಗಾಗಿ ಬೆಟ್ಟಕ್ಕೆ ಹೋಗೋಕ್ಕಾಗಿರಲಿಲ್ಲ ನನ್ನ ಕೈಲಿ. ಬಟ್ ಈ ಸಲ ಕೊನೆ ಆಷಾಢ ಶುಕ್ರವಾರ ದಿನ ಹೋಗೋ ಚಾನ್ಸ್ ಇತ್ತು. ತಾಯಿನೇ ನನ್ನನ್ನು ಬೆಟ್ಟಕ್ಕೆ ಕರೆಸ್ಕೊಂಡ್ರು. ಹಾಗಾಗಿ ನಾನು ಕೂಡ ಹೋಗಿದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ತುಂಬಾ ಖುಷಿ ಅಂತ ಅನ್ನಿಸ್ತು. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅವ್ರ ಜೊತೆ ಎಲ್ಲ ಈ ಹೊಸ ಮನೆ ಮಾಡಿದಾಗಿಂದ ಅವ್ರನ್ನ ನೋಡೋದು 6 ತಿಂಗಳಿಗೂ ವರ್ಷಕ್ಕೊಂದ್ಸಲ ಆಗುತ್ತೆ. ಹಾಗಾಗಿ ಇದೊಂದು ನಮಗೆ ಟ್ರಿಪ್ ಥರ ಅನ್ನಿಸ್ತು. ಬಸ್ಸಲ್ಲಿ ಹೋಗಿ ಬರೋದ್ರಿಂದ ತುಂಬಾ ಖುಷಿ ಆಯಿತು. ತಾಯಿ ದರ್ಶನನೂ ಕೂಡ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಕೆಲವೊಂದು ಫೋಟೋಸು ಕೂಡ ತಗೊಂಡು ಬಂದಿದ್ದು ಕೂಡ ಆಯಿತು. ನಿಜವಾಗ್ಲೂ ದೇವಸ್ಥಾನನ, ಚಾಮುಂಡೇಶ್ವರಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂದರೆ, ನಾನು ವಿಡಿಯೋ ಕೂಡ ಅಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಆ ರಶಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಷ್ಟೂ ರಶ್ ಇತ್ತು, ಓಕೆನಾ. ಹಾಗಾಗಿ ಹಣ್ಣಿನ ಅಲಂಕಾರ, ಮೇಲೆಲ್ಲ ಹಣ್ಣಿನ ಅಲಂಕಾರ ಮಾಡಿದ್ದಾರೆ, ಜೋಳದ ಅಲಂಕಾರ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ಹೇಳೋಕ್ಕಾಗ್ತಿಲ್ಲ, ಹೇಗೆ ವರ್ಣನೆ ಮಾಡಬೇಕು ಅಂತ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ನನ್ನ ವೀಡಿಯೋಸ್ನ ನೋಡೋದ್ರು ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ಕೂಡ ಸ್ವಲ್ಪ ತಾಯಿ ದರ್ಶನನ ನೀವು ಕೂಡ ಮಾಡಲಿ ಅಂತ ಇದೊಂದು ಸಣ್ಣ ವಿಡಿಯೋ ಕ್ಲಿಪ್ನ ನಿಮ್ಮ ಮುಂದೆ ಹಾಕಿದ್ದೀನಿ ಅಷ್ಟೇ, ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಬೆಳಗ್ಗೆ ತಿಂಡಿ ಅಂತೂ ಮುಗೀತು. ಇನ್ನು ಮಧ್ಯಾಹ್ನಕ್ಕೆ ಏನು ಸಾಂಬಾರನ್ನ ಮಾಡ್ಕೋತಿದ್ದೀನಪ್ಪ ಅಂತ ಅಂದರೆ, ಮನೆಯಲ್ಲೇ ನಾನು ಮೂಲಂಗಿನ ಹಾಕಿರೋದ್ರಿಂದ ಮೂಲಂಗಿ ಬೇಳೆ ಹಾಗೆ ಸಬ್ಸಿಗೆ ಸೊಪ್ಪು 3 ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಮೂಲಂಗಿ ಬೇಳೆ ಸಾಂಬಾರು ಹಾಕಿನೇ ಇನ್ನು ನನ್ನ ಡೈಲಿ ರುಟೀನಲ್ಲಿ ಸಲಾಡ್ಸ್ ಇದ್ದೇ ಇರುತ್ತೆ. ನಿಮಗೆಲ್ರಿಗೂ ಫಸ್ಟಿಂದ ನನ್ನ ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ. ಸಲಾಡ್ಸ್, ಕ್ಯಾರೆಟು ಹಾಗೆಯೇ ಸೌತೆಕಾಯಿ ಇರುತ್ತೆ. ಹಾಗೆಯೇ ಪ್ರೋಟೀನ್ಗೆ ಒಂದು ಎಗ್ಗು ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಒಂದು ಮುದ್ದೆ, ಹಾಗೆಯೇ ಸಾಂಬಾರು, ಒಂದು ಬೌಲಲ್ಲಿ ಸಾಂಬಾರು, ಹಾಗೆ ಕ್ಯಾರೆಟು, ಸೌತೆಕಾಯಿ, ಹಾಗೆಯೇ ಮೊಟ್ಟೆ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ. ಇನ್ನು ನೈಟ್ ಊಟ ಏನು ಊಟ ಮಾಡ್ತೀರಾ ಅನ್ನೋದಾದರೆ, ನೈಟ್ ಊಟ ತುಂಬಾ ಸಿಂಪಲ್ ಆಗಿರುತ್ತೆ. ನಂದು ಪ್ರೋಟೀನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಗೊತ್ತು ಕೂಡ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಕೊಂಡಿದ್ದೀನಿ ಅಂತ. ಯಾರೆಲ್ಲ ಆ ಪ್ರೋಟೀನ್ ಪೌಡರ್ ಬಗ್ಗೆ ನೋಡಿಲ್ಲ ಅವ್ರು ಒಂದ್ಸಲ ನನ್ನ ವಿಡಿಯೋಸ್ನ ಚೆಕ್ ಮಾಡಿ ಪ್ರೋಟೀನ್ ಪೌಡರ್ ಬಗ್ಗೆ ತಿಳ್ಕೊಂಡು ಆ ಪೌಡರ್ನ ಮಾಡ್ಕೊಳ್ಳಿ. ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ ಸಿಸ್ಟರ್. ನಾನ್ ವೆಜ್ ತಿನ್ನೋದು ಕಮ್ಮಿ ಈ ಮಂತಲ್ಲಿ. ಆದಷ್ಟು ವೆಜ್ಜಲ್ಲೇ ತೋರಿಸಿ ಅಂತ ಕೇಳ್ಕೊಂಡ್ರಿ. ಅದೊಂದು ತುಂಬ ಹೈಲೈಟಾಗಿ ಕಾಣಿಸ್ತು ಮೆಸೇಜು. ನಿಜ, ಹೌದು, ಒಪ್ಕೋತೀನಿ. ಬಟ್ ಎಲ್ಲನೂ ವೆಜ್ಜಲ್ಲೇ ತೋರಿಸೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಮೊಟ್ಟೆ ಬೇಗ ಈಸಿ, ಪ್ರೋಟೀನು ಸಿಗುತ್ತೆ, ಬೇಗ ಕೂಡ ಮಾಡ್ಕೊಬಿಡ್ಬೋದು. ಬಟ್ ವೆಜ್ಜಲ್ಲಿ ಸ್ವಲ್ಪ ವೆರೈಟಿಯಾಗಿ ಮಾಡಬೇಕಾಗುತ್ತೆ. ಈಗ ಮೊಳಕೆ ಕಾಳು ಯೂಸ್ ಮಾಡೋವಂಥದ್ದು, ಕಾಳು ಐಟಮ್ಸು, ಪನ್ನೀರು, ಮೊಸರು ಇರುತ್ತೆ, ಹಾಗೆಯೇ ಸೋಯಾ ಚಂಕ್ಸ್ ಇರುತ್ತೆ. ಅದನ್ನೆಲ್ಲ ಪಲ್ಯನೇ ಮಾಡ್ಕೋಬೇಕಾಗುತ್ತೆ. ಪನ್ನೀರ್ ಆದ್ರೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ವೆಜ್ಜಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ತಿಂಡಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಇದರಲ್ಲೆಲ್ಲ ಆದರೆ ಮೊಟ್ಟೆನ ಮಾಡ್ಕೊಬಿಡ್ಬೋದು, ಬೇರೆ ಟೆನ್ಷನ್ನೇ ಇರಲ್ಲ. ಅದಕ್ಕೋಸ್ಕರ ಮೊಟ್ಟೆ ಬೇಗ ಆಪ್ಷನ್ ಆಗಿ ಪ್ರೋಟೀನ್ಗೆ ನಾನು ತೊಗೊಳ್ಳೋದು ಮೊಟ್ಟೆನೇ. ಶ್ರಾವಣ ಮಾಸ ಅನ್ನೋರು ಆದಷ್ಟು ನೀವು ಪ್ರೋಟೀನ್ ಪೌಡರ್ನ ಯೂಸ್ ಮಾಡಿ. ಪ್ರೋಟೀನ್ ಪೌಡರಿಂದ ನೀವು ನಿಮ್ಮ ಡಯಟ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ದಿನಕ್ಕೆ 2 ಟೈಮ್ಸ್ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ತಾ ಬನ್ನಿ, ಬೇರೆ ಯಾವುದು ಪ್ರಾಬ್ಲಮ್ಸ್ ಕೂಡ ಆಗಲ್ಲ. ಹಾಗಾಗಿ ಪ್ರೋಟೀನ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಮಾಮೂಲಿಯಂತೆ ಆದಷ್ಟು ಮೊಳಕೆ ಕಾಳುಗಳನ್ನ ಯೂಸ್ ಮಾಡಿ. ಹಾಗೆಯೇ ಸೋಯಾ ಚಂಕ್ಸ್ ತುಂಬಾ ಕಮ್ಮಿ ರೇಟ್ ಇದೆ, ಹಾಗೆಯೇ ಹೈ ಪ್ರೋಟೀನ್ ಕೂಡ ಇದೆ. ಸೋಯಾ ಚಂಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಪನ್ನೀರ್ನ ಆದಷ್ಟು ಯೂಸ್ ಮಾಡಿ. ಆಗಲ್ಲ ಅನ್ನೋರು ಪರವಾಗಿಲ್ಲ, ಪನ್ನೀರ್ನ ಬಿಡಿ. ಬೇರೆ ಸೋಯಾ ಚಂಕ್ಸ್ ಆಗಲಿ, ಕಡಲೆಕಾಳಾಗಲಿ, ಹೆಸರು ಕಾಳಾಗಲಿ, ಪ್ರತಿಯೊಂದು ಮೊಳಕೆ ಕಟ್ತೀನಿ. ಅದಲ್ಲದೆ ಬಡವರ ಬಾದಾಮಿ ಅಂತ ಕಡಲೆ ಬೀಜನೇ ಇದೆ, ಕಡಲೆ ಬೀಜನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ವೆಜ್ಜಲ್ಲೂ ಕೂಡ ತುಂಬಾ ಪ್ರೋಟೀನ್ ಇರೋವಂಥ ಐಟಮ್ಸ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟಲ್ಲಿ ಏನು ಮಧ್ಯಾಹ್ನದ ಊಟದ ಲಂಚ್ ಏನಿದೆ ಅಂತ ಕೂಡ. ಒಂದು ಮುದ್ದೆ ಇದೆ, ಹಾಗೆಯೇ ಕ್ಯಾರೆಟ್, ಸೌತೆಕಾಯಿ, ಒಂದು ಮೊಟ್ಟೆ, ಹಾಗೆಯೇ ಮೂಲಂಗಿ ಸಾಂಬಾರು, ಮೂಲಂಗಿ ಬೇಳೆ ಸಾಂಬಾರನ್ನ ಮಧ್ಯಾಹ್ನದ ಊಟಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು. ಇದು ಪ್ಲೇಟ್ ಫುಲ್ ಇದೆ ಅಲ್ವಾ, ಇದರಲ್ಲೇ ನನ್ನ ಹೊಟ್ಟೆ ತುಂಬುತ್ತೆ. 1/4 ಭಾಗ ಕಾರ್ಬ್ಸ್ನ ತೊಗೋಬೇಕು. ಇಲ್ಲಿ ಮುದ್ದೆನ ನಾನು ಕಾರ್ಬ್ಸ್ ಆಗಿ ತೊಗೊಂಡಿದ್ದೀನಿ. ಇನ್ನು ಪ್ರೋಟೀನಾಗಿ ಎಗ್ಗು ಮತ್ತು ಹಾಗೆಯೇ ಬೇಳೆ, ದಾಲ್ನ ಯೂಸ್ ಮಾಡಿದ್ದೀನಿ. ಬೇಳೆ ಮತ್ತು ಮೂಲಂಗಿನ ಹಾಕಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದಿಷ್ಟು ನನ್ನ ಪ್ರೋಟೀನ್ಗಾಗುತ್ತೆ. ಫೈಬರ್ ಅಂಶಕ್ಕೆ ಬಂದರೆ ಆ ಕಡೆ ತರಕಾರಿ ಇರಬೇಕು, ಅರ್ಧ ಭಾಗ ತರಕಾರಿನೇ ಇರಬೇಕು ನಮ್ಮ ತಟ್ಟೆಗೆ. ಅದಕ್ಕೋಸ್ಕರ ನಾನಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹಸಿಯಾಗಿ ತಿನ್ನೋದ್ರಿಂದ ಹಸುವಾಗಲ್ಲ, ನನಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಹಸಿಯಾಗಿರೋವಂಥ ಕ್ಯಾರೆಟ್ನೇ ತಿನ್ನಿ. ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನೋರು ಬೇಡ, ಸ್ವಲ್ಪ ಬೇಯಿಸಿನೇ ಕ್ಯಾರೆಟ್ನ ಯೂಸ್ ಮಾಡ್ಕೊಡಿ ಅಂತ ಹೇಳ್ತೀನಿ.
ಏಕೆಂದರೆ ಬೇಗ ಡೈಜೆಷನ್ ಆಗಲ್ಲ. ಕ್ಯಾರೆಟಲ್ಲಿ ನಾರಿನಂಶ, ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ನಾವು ಹಸಿನ ತಿನ್ನೋದ್ರಿಂದ ಬೇಗ ಹಸು ಕಾಣಿಸಲ್ಲ ನಮಗೆ. ಅದಕ್ಕೋಸ್ಕರ ಡಯಟ್ಗೆ ತುಂಬಾ ಬೆಸ್ಟ್ ಅಂತ ಹೇಳೋದು ಕ್ಯಾರೆಟ್ನ. ಯಾಕೆ ಅಂತ ಅಂದರೆ ಇದೊಂದೇ ರೀಸನ್, ಬೇಗ ಹಸುವಾಗಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. ಅದು ಅಲ್ಲದೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಕ್ಯಾರೆಟಿಂದ. ಸ್ಕಿನ್ಗೆ ಒಳ್ಳೆಯದು, ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ನಮ್ಮ ತಲೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಕ್ಯಾರೆಟಲ್ಲಿ ಒಳ್ಳೆ ಅಂಶ ಇರೋದ್ರಿಂದ ನಮ್ಮ ಡಯಟ್ ವೆಯ್ಟ್ ಲಾಸ್ಗಿಂತೂ ರಾಮಬಾಣ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೋತೀನಿ ನಾನು. ಯಾವಾಗಲೂ ನನ್ನ ಸಲಾಡ್ಸಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೋತೀನಿ. ನೀವು ಕೂಡ ಯಾವುದೇ ಕಾರಣಕ್ಕೂ ಕ್ಯಾರೆಟ್ನ ಮಿಸ್ ಮಾಡ್ಕೋಬೇಡಿ, ಕ್ಯಾರೆಟ್ನ ಯೂಸ್ ಮಾಡಿ. ಓಕೆನಾ? ನಿಮ್ಮ ಡಯಟ್ ಮಾಡಿ ಬಿಡಿ, ಆದಷ್ಟು ನಿಮ್ಮ ಊಟದಲ್ಲಿ ಕ್ಯಾರೆಟ್ನ ಯೂಸ್ ಮಾಡಿಕೊಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ಬೆಳಗ್ಗೆ ನನ್ನ ಹೆಲ್ತಿ ಜ್ಯೂಸ್ ಮಿಸ್ ಆಗಿದೆ. ಇವತ್ತು ಯಾವುದೇ ರೀತಿ ನಾನು ಹೆಲ್ತಿ ಜ್ಯೂಸ್ನ ಮಾಡ್ಕೊಂಡಿಲ್ಲ. ಫಸ್ಟ್ ಡೇನೇ ಮಿಸ್ ಮಾಡಿಬಿಟ್ಟೆ, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ತಿ ಜ್ಯೂಸ್ನ ಹಾಕ್ತೀನಿ. ಇನ್ನು ರಾತ್ರಿ ಊಟಕ್ಕೆ ನೀವು ನೋಡ್ತಾ ಇರ್ಬೋದು, ಪ್ರೋಟೀನ್ ಗಂಜಿನ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಪ್ರೋಟೀನ್ ಪೌಡರಲ್ಲಿ ಗಂಜಿ ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಬೇಕು ಅಂತ ಹೇಳಿದರೆ ರೆಸಿಪೀಸ್ನ ಮತ್ತೆ ನೀವು ತೋರಿಸಿ ಸಿಸ್ಟರ್ ಅಂತ ಹೇಳಿದರೆ ಇನ್ನೂ ಒಂದು ಸಲ ನನ್ನ ಪ್ರೋಟೀನ್ ಪೌಡರ್ ಗಂಜಿನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಬೇಕು ಅನ್ನೋರು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ನೈಟು ಪ್ರೋಟೀನ್ ಪೌಡರ್ ಗಂಜಿನ ಕುಟ್ಕೊಂಡ್ರೆ ಅದ್ರ ಜೊತೆಗೆ ಬೇಕು ಅಂದರೆ ನೀವು ಸಲಾಡ್ಸ್ನ ಯೂಸ್ ಮಾಡ್ಬೋದು. ಆದಷ್ಟು ನೈಟು ಸೌತೆಕಾಯಿನ ತಿನ್ನಬೇಡಿ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸು ಖಂಡಿತವಾಗ್ಲೂ ಲೈಕ್ ಮಾಡ್ತೀರಾ. ಹಾಗೆಯೇ ಹೈಪ್ ಬಟನ್ ಇದೆ, ಹೈಪ್ ಬಟನ್ನ ಡನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೈಪ್ ಅಂತ ಇದೆ, ಹೈಪ್ ಬಟನ್ನ ಕ್ಲಿಕ್ ಮಾಡಿ, ಅದರಿಂದ ಕೂಡ ನನಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಹೈಪ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ, ಇನ್ನಷ್ಟು ಹೆಲ್ತಿ ರೆಸಿಪಿಗಳೊಂದಿಗೆ, ಇನ್ನಷ್ಟು ವೆಯ್ಟ್ ಲಾಸ್ ಚಾಲೆಂಜ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.